ರಂಜಾನ್ ಸಂಭ್ರಮ ಶ್ರೀನಿವಾಸಪುರದಲ್ಲಿ ಸಮೋಸ ಕಾರ್ಬಾರ್. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. सुबह को 4 घंटे स्टार्ट कर दिए, 5,000 समोसा बिका दी, 12 दिन काम करती, पूरा तिलासपुर को 25,000 30,000 समोसा बिकता हर दिन हर दिन। इनकम कितनी हो जाए? इनकम में 40 से 50,000 तक इनकम हो जाए रोज। ರಂಜಾನ್ನಲ್ಲಿ ಸಮೋಸಗಳಿಗೆ ಅಪಾರ ಬೇಡಿಕೆ. ಕೋಲಾರದ ಶ್ರೀನಿವಾಸಪುರ ಸಣ್ಣ ಪಟ್ಟಣವಾಗಿದ್ರೂ ಇಲ್ಲಿ ಪ್ರತಿದಿನ ಸರಾಸರಿ 25,000ದಿಂದ 30,000ದವರೆಗೆ ಸಮೋಸಗಳು ಮಾರಾಟವಾಗ್ತಿವೆ. ಇಫ್ತಾರ್ ಸಮಯದಲ್ಲಿ ಖರ್ಜೂರ, ಹಣ್ಣು ಹಂಪಲು, ರೂಹ್ ಅಫ್ಜಾ ಪಾನೀಯ, ಗಂಜಿ ಜೊತೆಗೆ ಬಿಸಿ ಬಿಸಿ ಸಮೋಸ ಇಫ್ತಾರ್ನ ಅವಿಭಾಜ್ಯ ಅಂಗವಾಗಿದೆ. ಶ್ರೀನಿವಾಸಪುರ ಪಟ್ಟಣದ ಆಜಾದ್ ರಸ್ತೆ, ಜಾಮಿಯಾ ಮಸೀದಿ, ಸೂಫಿಯಾ ಮಸೀದಿ, ಜಾಕಿರ್ ಹುಸೇನ್ ಮೊಹಲ್ಲಾ, ಚಿಂತಾಮಣಿ ರಸ್ತೆ ಹಾಗೂ ನೂರಾಣಿ ಮಸೀದಿ ಸುತ್ತಮುತ್ತ ಸಂಜೆ 4 ಗಂಟೆಯಿಂದಲೇ ಸಮೋಸ ಅಂಗಡಿಗಳ ಮುಂದೆ ಗ್ರಾಹಕರ ಸಾಲು ಕಾಣಸಿಗುತ್ತೆ. ಇಫ್ತಾರ್ ಸಮಯ ಸಮೀಪಿಸುತ್ತಿದ್ದಂತೆ ಜನಸಂದಣಿ ಮತ್ತಷ್ಟು ಹೆಚ್ಚಾಗುತ್ತೆ. ಕೆಲ ಅಂಗಡಿಗಳಲ್ಲಿ 1 ಗಂಟೆಯೊಳಗೆ ಸಾವಿರಾರು ಸಮೋಸಗಳು ಮಾರಾಟವಾಗ್ತಿರೋದು ವ್ಯಾಪಾರದ ಜೋರನ್ನ ತೋರಿಸುತ್ತೆ. ಸುತ್ತಮುತ್ತಲಿನ ಗ್ರಾಮಗಳಿಂದಲೂ ಜನರು ಇಲ್ಲಿಗೆ ಬರೋದ್ರಿಂದ ಸಂಜೆ ವೇಳೆಗೆ ವ್ಯಾಪಾರ ಪ್ರದೇಶಗಳಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗ್ತಾ ಇದೆ. ವಾಹನ ಸಂಚಾರ ಮತ್ತೆ ಜನರ ಓಡಾಟ ಕೂಡ ಹೆಚ್ಚಾಗಿದೆ. ಪ್ರಸ್ತುತ ಈರುಳ್ಳಿ ಸಮೋಸ ₹10 ದರದಲ್ಲಿ ಮಾರಾಟವಾಗ್ತಿದೆ. ಕೆಲವೆಡೆ ಗಾತ್ರ ಮತ್ತು ಮಸಾಲೆಯ ಪ್ರಮಾಣದ ಆಧಾರದ ಮೇಲೆ ದರದಲ್ಲಿ ಸ್ವಲ್ಪ ವ್ಯತ್ಯಾಸವಿದ್ರೂ ಗುಣಮಟ್ಟ ಮತ್ತು ತಾಜಾತನಕ್ಕೆ ಹೆಚ್ಚಿನ ಒತ್ತು ನೀಡಲಾಗ್ತಿದೆ. ಬಿಸಿ ಬಿಸಿ ಕರಕರೆ ಸಮೋಸವೇ ನಮ್ಮ ವಿಶೇಷತೆ, ಗ್ರಾಹಕರ ತೃಪ್ತಿಯೇ ನಮ್ಮ ಆದ್ಯತೆ ಎಂದು ಸ್ಥಳೀಯ ಅಂಗಡಿ ಮಾಲೀಕ ನಿಸಾರ್ ಅಹಮದ್ ಕಬಡ್ ತಿಳಿಸಿದ್ದಾರೆ. श्रीनिवासपुर में जो है हर दिन 25 से 30,000 समोसा बिकता है और ये नौजवानों के लिए जरिए माश का भी जरिया है और उनके साथ मातहत काम करने वाले की रोजी का जरिया है. इसके जरिए से ये कारोबार चल रहा है. ಸಮೋಸ ತಯಾರಿಕೆಗೆ ಬೇಕಾದ ಸಿದ್ಧತೆಗಳು ಬೆಳಗ್ಗೆಯಿಂದಲೇ ಆರಂಭವಾಗುತ್ತೆ. ಈರುಳ್ಳಿ ಕತ್ತರಿಸೋದು, ಮಸಾಲೆ ಸಿದ್ಧಪಡಿಸೋದು, ಹಿಟ್ಟು ಕಲಸೋದು, ಪಪ್ಪಡ್ ತಯಾರಿಸುವುದು ನಡೆಯುತ್ತದೆ. ಮಧ್ಯಾಹ್ನ ವೇಳೆಗೆ ಪ್ರಾಥಮಿಕ ಸಿದ್ಧತೆ ಪೂರ್ಣಗೊಂಡು ಸಂಜೆ 4 ಗಂಟೆಯ ಬಳಿಕ ಹುರಿಯುವ ಕಾರ್ಯ ಆರಂಭ. ಕೆಲವು ಅಂಗಡಿಗಳಲ್ಲಿ ಒಂದೇ ವೇಳೆ 4-5 ದೊಡ್ಡ ದೊಡ್ಡ ಕಡಾಯಿಗಳಲ್ಲಿ ಸಮೋಸ ಹುರಿಯುತ್ತಿರುವ ದೃಶ್ಯ ಸಾಮಾನ್ಯವಾಗಿದೆ. एक दिन पे कितने बनाते? कितने आदमी काम कर रहे हैं? ವ್ಯಾಪಾರಿಗಳ ಪ್ರಕಾರ ಸಾಮಾನ್ಯ ದಿನಗಳಲ್ಲಿ 1000ದೊಳಗಿನ ಮಾರಾಟವಾಗ್ತಿದ್ರೆ ರಂಜಾನ್ ಅವಧಿಯಲ್ಲಿ ಅದು 100 ಪಟ್ಟು ಹೆಚ್ಚಾಗಿದೆ. ಈ ಸಮೋಸ ವ್ಯಾಪಾರದಿಂದ ಅಂಗಡಿ ಮಾಲೀಕರಿಗೆ ಮಾತ್ರವಲ್ಲದೆ ಪರೋಕ್ಷ ವೃತ್ತಿಗಳು ಹುಟ್ಟಿಕೊಳ್ತಿವೆ. ಎಣ್ಣೆ, ಹಿಟ್ಟು, ಈರುಳ್ಳಿ, ಬಟಾಣಿ, ಕೊತ್ತಂಬರಿ ಬೆಳೆಗಾರರು, ರೈತರು, ಮಸಾಲ ವ್ಯಾಪಾರಿಗಳು, ಪ್ಯಾಕಿಂಗ್ ಸಾಮಗ್ರಿ ಮಾರಾಟಗಾರರು ಆದಾಯ ಗಳಿಸುತ್ತಿದ್ದಾರೆ. ದಿನಗೂಲಿ ಕಾರ್ಮಿಕರು, ಸಹಾಯಕರು, ಪ್ಯಾಕಿಂಗ್ ಕೆಲಸಗಾರರಿಗೆ ಹೆಚ್ಚುವರಿ ಉದ್ಯೋಗಾವಕಾಶ ದೊರಕುತ್ತಿದೆ. ವಿಶೇಷವಾಗಿ ಯುವಕರು ಮತ್ತು ವಿದ್ಯಾರ್ಥಿಗಳು ಸಂಜೆ ವೇಳೆಯಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ತಮ್ಮ ಖರ್ಚನ್ನ ನಿರ್ವಹಿಸುತ್ತಾರೆ. ಕೆಲವರು ತಾತ್ಕಾಲಿಕವಾಗಿ ಸಮೋಸ ತಯಾರಿಕೆ ಮತ್ತು ಮಾರಾಟದಲ್ಲಿ ತೊಡಗಿಸಿಕೊಂಡು ತಮ್ಮ ಕುಟುಂಬದ ಆರ್ಥಿಕತೆಗೂ ನೆರವಾಗುತ್ತಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.